ಟಾಪಿಕ್ ನಂಬರ್ 19 ಇದು ಯಾವಾಗಲೂ ಕೂಡ ಚಾಲ್ತಿಯಲ್ಲಿರುತ್ತೆ. ಪ್ರತಿ 2 ತಿಂಗಳಿಗೊಮ್ಮೆ ನಿಮಗೆ ನ್ಯೂಸ್ ಪೇಪರ್ದಲ್ಲಿ ಬರುತ್ತೆ. RBI ಹಣಕಾಸು ನೀತಿಯನ್ನು ಪರಾಮರ್ಶೆ ಮಾಡಿದೆ ಅಂಥೇಳಿ ಪ್ರತಿ 2 ತಿಂಗಳಿಗೊಮ್ಮೆ ಬರ್ತಕ್ಕಂಥ ಚಾಪ್ಟರ್ ಇದು. ನಾನು ಈಗಾಗಲೇ ಇದನ್ನು ಟಾಪಿಕ್ ನಂಬರ್ 19ರಲ್ಲಿ ಕವರ್ ಮಾಡಿದ್ದೇನೆ. ಏನಿದು ಹಣಕಾಸು ನೀತಿ ಅಂದರೆ, ಇದನ್ನು ಮಾಡ್ತಕ್ಕಂಥ ಕಮಿಟಿ ಯಾವುದು, ಇದರ ಹಿನ್ನೆಲೆ ಏನು ತಿಳ್ಕೊಬೇಕಾಗಿತ್ತಂದರೆ 2016ನೇ ಇಸ್ವಿಕ್ಕಿಂತ ಮೊದಲು ಭಾರತ ದೇಶದಲ್ಲಿ RBIಗೆ ಒಬ್ಬರು ಗವರ್ನರ್ ಇರ್ತಾರೆ. ಅವರ ಹೆಸರು ಡಿ ಸುಬ್ಬಾರಾವ್ ಅಂಥೇಳಿ, ದುವಾರಿ ಸುಬ್ಬಾರಾವ್ ಅಂಥೇಳಿ. ಅವರೊಂದು ಕೃತಿ ಬರೀತಾರೆ, ಹೂ ಮೂಡ್ ಮೈ ಇಂಟ್ರೆಸ್ಟ್ ರೇಟ್ ಅಂಥೇಳಿ. ಕನ್ನಡದಲ್ಲಿ ನನ್ನ ಆಸಕ್ತಿಯ ದರವನ್ನು ಯಾರು ಚೆಲಿಸುತ್ತಿದ್ದರು ಅಂತ ಅರ್ಥ. ಅಲ್ಲಿ ಇಂಟ್ರೆಸ್ಟ್ ಅನ್ನೋದಕ್ಕೆ ಶ್ಲೇಷೆ ಇದೆ. ಒಂದು ಆಸಕ್ತಿ ಆಗುತ್ತೆ, ಒಂದು ಬಡ್ಡಿ ಆಗುತ್ತೆ. ನನ್ನ ಆಸಕ್ತಿಯ ದರವನ್ನು ಯಾರು ಚೆಲಿಸುತ್ತಿದ್ದರು, ನನ್ನ ಬಡ್ಡಿಯ ದರವನ್ನು ಯಾರು ಚೆಲಿಸುತ್ತಿದ್ದರು ಅಂಥೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗುವಂಗೆ ಒಂದು ಕೃತಿ ಬರೀತಾರೆ. ಆ ಕೃತಿಯನ್ನು ನಾನು ಓದಿದ್ದೇನೆ, ತುಂಬ ಸೊಗಸಾಗಿದೆ. ಈ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಆಗ್ತಕ್ಕಂಥ ರೆಪೋ ರೇಟ್, ಹಿಂದೆ ಕರೀತಕ್ಕಂತಹ ರಿವರ್ಸ್ ರೆಪೋ ರೇಟ್, CRR, SLR, MSF ಇವುಗಳನ್ನು RBI ಗವರ್ನರೇ ಸ್ವತಃ ನಿರ್ಧರಿಸ್ತಿದ್ರು. ಆ ಟೈಮ್ದಲ್ಲಿ ಅವರಿಗೆ ಮೇಲಿನಿಂದ ಒತ್ತಡ ಬರ್ತಿತ್ತು ಅಂಥೇಳಿ ಬರೀತಾರೆ. ಆ ಟೈಮ್ದಲ್ಲಿ ನನಗೆ ಯಾವ ಥರ ಸಂದಿಗ್ಧತೆ ಇತ್ತು, ನಾನು ಹೇಗೆ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನು ಆ ಪುಸ್ತಕದಲ್ಲಿ ನೀಟಾಗಿ ಬರೆದಿದ್ದಾರೆ. ಅವರ ನಂತರ ಗವರ್ನರ್ ಆಗಿ ಬಂದಿರತಕ್ಕಂತಹ ರಘುರಾಮ್ ರಾಜನ್ ಆ ಪುಸ್ತಕವನ್ನು ಓದಿಬಿಟ್ಟು ಇದನ್ನು ಹೆಂಗಾದರೂ ಮಾಡಿ ಕೊನೆ ಮಾಡಬೇಕಂತ ತಿಳ್ಕೊಂಡು ಅವರ ಕೆಳಗೆ ಇರತಕ್ಕಂತಹ ರಘುರಾಮ್ ರಾಜನ್ ಅವರು ಗವರ್ನರ್ ಆಗಿದ್ದಾಗ ಅವ್ರ ಕೆಳಗೆ ಡೆಪ್ಯೂಟಿ ಗವರ್ನರ್ ಆಗಿರತಕ್ಕಂತಹ ಉರ್ಜಿತ್ ಪಟೇಲ್ ಅವರ ನೇತೃತ್ವದಲ್ಲಿ ಒಂದು MPC ರಚನೆ ಮಾಡೋದಕ್ಕೆ ಕಮಿಟಿಯನ್ನು ರಚಿಸ್ತಾರೆ. ಉರ್ಜಿತ್ ಪಟೇಲ್ ಅವರು ಆ ಒಂದು ಕಮಿಟಿಯ ಚೇರ್ಮನ್ ಆಗಿ ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ರಘುರಾಮ್ ರಾಜನ್ ಅವರು ಪಾರ್ಲಿಮೆಂಟಿಗೆ ಕಳಿಸಿ ಅನುಮೋದನೆ ತಗೋತಾರೆ. ಕಾಕತಾಳೀಯ ಏನೋ ಗೊತ್ತಿಲ್ಲ, ಆ ಒಂದು ಕಮಿಟಿ ಜಾರಿಗೆ ಬರುವಷ್ಟರಲ್ಲಿ ಉರ್ಜಿತ್ ಪಟೇಲ್ ಅವರು RBI ಗವರ್ನರ್ ಆಗಿರ್ತಾರೆ. ಈ MPCಗೆ ಏನಾಗ್ತಾರೆ ಅಂದರೆ ಅವರೇ ಮೊಟ್ಟ ಮೊದಲ ಚೇರ್ಮನ್ ಆಗ್ತಾರೆ. ಈ ಎಲ್ಲ ಸ್ಟೋರಿಯನ್ನು ನಿಮಗೆ ಹೇಳಿದ್ದೇನೆ. ಈ ರಘುರಾಮ್ ರಾಜನ್ ಅವರ ಒಂದು ಈ ಕನಸಿನ ಕೂಸು ಉರ್ಜಿತ್ ಪಟೇಲ್ ಕಮಿಟಿಯ ಒಂದು ಶಿಫಾರಸಿನ ಮೇರೆಗೆ ಒಂದು 6 ಜನರ ಕಮಿಟಿಯ ಮೂಲಕ ಪ್ರತಿ 2 ತಿಂಗಳಿಗೊಮ್ಮೆ RBIದ ಮಾನಿಟರಿ ಪಾಲಿಸಿ ರೇಟ್ಗಳನ್ನು ಏನು ಮಾಡಬೇಕು, ಡಿಸೈಡ್ ಮಾಡಬೇಕಂಥೇಳಿ ಪಾರ್ಲಿಮೆಂಟ್ ಒಪ್ಪತ್ತೆ. ಇದಕ್ಕೆ 6 ಜನ ಕಮಿಟಿಯಲ್ಲಿರ್ತಾರೆ, 3 ಜನ RBIದಿಂದ ಇರ್ತಾರೆ, ಇನ್ನು 3 ಜನ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಏನು ಮಾಡಿರ್ತದೆ ಅಂದ್ರೆ ಅಪಾಯಿಂಟ್ ಮಾಡಿರ್ತದೆ. ಇಲ್ಲಿ ನಾನು ಹೆಸರು ಬರೆದಿದ್ದೇನೆ. ಶಕ್ತಿಕಾಂತ್ ದಾಸ್ ಗವರ್ನರ್ ಚೇರ್ಮನ್ ಆಗಿರ್ತಾರೆ. ಡೆಪ್ಯೂಟಿ ಗವರ್ನರ್ ಮೈಕಲ್ ಪಾತ್ರ, ಇನ್ನೊಬ್ಬರು RBI ಆಫೀಸರ್ ರಾಜೀವ್ ರಂಜನ್. ಓಕೆ, ಇವರು RBI ಸೈಡಿಂದ 3 ಜನ ಕಂಪೋಸಿಷನ್ದಲ್ಲಿದ್ದರೆ, ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ದಿಂದ ಅಸೀಮ್ ಗೋಯಲ್, ಶಶಿಕಾಂತ್ ಬಿಡೆ, ಜಯಂತ್ ವರ್ಮಾ. ಈ 6 ಜನರ ಕಮಿಟಿಯನ್ನು ನಾವು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರಿತೀವಿ. ಇವರು 2 ತಿಂಗಳಿಗೊಮ್ಮೆ ಸೇರಿಬಿಟ್ಟು RBIನ ರೆಪೋ ರೇಟ್, SLR, CRR ಇವುಗಳನ್ನು ನಿರ್ಧರಿಸ್ತಕ್ಕಂತಹ ಕೆಪಾಸಿಟಿಯನ್ನು ಹೊಂದಿದ್ದಾರೆ. ಹಾಗಾದರೆ ಈ 6 ಜನರು ಅದು ನಿರ್ಧರಿಸಿದ ನಂತರ ಓಟ್ ಹಾಕ್ತಾರೆ. ಯಾರು ಹೆಚ್ಚು ಓಟ್ ಆಗತ್ತಲ್ಲ ಆ ಓಟಿಗೆ ದರವನ್ನು ನಿರ್ಧರಿಸ್ತಾರೆ. ಒಂದು ವೇಳೆ ಇವರು 3 ಜನ ಇದ್ದಾರೆ, ಇವರು 3 ಜನ ಇದ್ದಾರೆ, ಆವಾಗ 3 ಈಕ್ವಲ್ ಆದರೆ ನಿರ್ಣಾಯಕ ಮೊತ್ತವನ್ನು ಯಾರು ಹಾಕುತ್ತಾರೆ ಅಂತೇಳಿ ಪರೀಕ್ಷೆಯಲ್ಲಿ ಕೇಳ್ತಾರೆ. RBI ಗವರ್ನರ್ಗೆ, ಈ ಕಮಿಟಿಯ ಚೇರ್ಮನ್ಗೆ ಕಾಸ್ಟಿಂಗ್ ವೋಟ್ ಮಾಡ್ತಕ್ಕಂಥ ಪವರ್ ಇದೆ. ಸೊ ದ್ಯಾಟ್ ಇಲ್ಲಿ ಏನೇ ಒತ್ತಡಗಳು ಬಂದರೂ ಕೂಡ ಸರ್ಕಾರಕ್ಕಿಂತ RBI ಸ್ಟ್ರಾಂಗ್ ಇದೆ ಅಂತಕ್ಕಂಥದ್ದನ್ನು ತಾವು ತಿಳ್ಕೋಬೇಕು. ಹಾಗಾದರೆ ಯಾವ ರೀತಿಯಾಗಿ ಇತ್ತೀಚೆಗೆ ಮಾನಿಟರಿ ಪಾಲಿಸಿ ಕಮಿಟಿ ಜರುಗಿತು, ಏನೇನು ದರಗಳಿದೆ ಅಂತಕ್ಕಂಥದ್ದು ತಿಳ್ಕೊಂಬರೋಣ. 7th June 2024ದಲ್ಲಿ ದ್ವೈಮಾಸಿಕವಾಗಿ ಏನು ಮಾನಿಟರಿ ಪಾಲಿಸಿ ಕಮಿಟಿ ಜರುಗಿತು. ರೆಪೋ ರೇಟ್ 6.5% ಇದೆ. ಸ್ಟ್ಯಾಂಡಿಂಗ್ ಡಿಪಾಸಿಟ್ ಫೆಸಿಲಿಟಿ ರೇಟ್ 6.2 ಇದೆ. MSF ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ 6.75 ಇದೆ. CRR 4% ಇದೆ. SLR 18% ಇದೆ. ಈ ವಿಷಯಗಳ ಮೇಲೆ ಎಕನಾಮಿಕ್ಸ್ದಲ್ಲಿ ನಿಮ್ಗೆ ಆಗಾಗ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಹಾಗಾದರೆ ಈ ರೆಪೋ ರೇಟ್ ಅಂದರೆ ಏನು, ಇದ್ರ ಬಗ್ಗೆ ತಿಳ್ಕೊಬೇಕು. 6.5% ಇದೆ, 100ಕ್ಕೆ 6.5 ರೂಪಾಯಿ ಅಂತ. ಈಗ ವಾಣಿಜ್ಯ ಬ್ಯಾಂಕ್ಗಳು ಸಾಲ ಮಾಡ್ತವೆ. ಯಾರ ಕಡೆಯಿಂದ? RBIದಿಂದ ವಾಣಿಜ್ಯ ಬ್ಯಾಂಕ್ಗಳು ಸಾಲ ಮಾಡ್ತವೆ. ಓಕೆ, ಈ ವಾಣಿಜ್ಯ ಬ್ಯಾಂಕ್ಗಳು RBIಯಿಂದ ಸಾಲ ಮಾಡಿದಾಗ
ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಗೆ ನಿಗದಿಪಡಿಸ್ತಕ್ಕಂಥ ಬಡ್ಡಿ ದರವನ್ನು ಏನಂತ ಕರಿತೀವಿ ಅಂದ್ರೆ ನಾವು ರೆಪೋ ರೇಟ್ ಅಂತ ಕರಿತೀವಿ. ಓಕೆ, ತದನಂತರ ಸ್ಟ್ಯಾಂಡಿಂಗ್ ಡಿಪಾಸಿಟ್ ಫೆಸಿಲಿಟಿ ರೇಟ್, ಇದನ್ನು ಮೊದಲು ರಿವರ್ಸ್ ರೆಪೋ ರೇಟ್ ಅಂತ ಕರಿತಿದ್ರು, ಈಸಿ ಇತ್ತು. ಅದರ ಹೆಸರು ಚೇಂಜ್ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಡಿಪಾಸಿಟ್ ಫೆಸಿಲಿಟಿ ರೇಟ್ ಅಂದರೆ SDFR. SDFR ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಆರ್ ಬಿ ಐನಲ್ಲಿ ಏನಾದರೂ ಹಣ ಇಟ್ಟರಂದರೆ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡ್ತಕ್ಕಂಥ ಬಡ್ಡಿ ದರವನ್ನು ಏನಂತ ಕರಿತೀವಿ ಅಂದರೆ ಸ್ಟ್ಯಾಂಡಿಂಗ್ ಡಿಪಾಸಿಟ್ ಫೆಸಿಲಿಟಿ ರೇಟ್ ಅಂಥೇಳಿ. ಎಷ್ಟು ಪರ್ಸೆಂಟ್ ಇದೆ? 6.25% ಇದೆ. ಈಗ ಇದು 6.5 ಇದೆ. ಅಂದರೆ ಇಲ್ಲೊಂದು ಕನ್ಸೆಪ್ಟ್ ಗೊತ್ತಾಯ್ತು ನಿಮಗೆ, ಯಾವಾಗಲೂ ಕೂಡ ರೆಪೋ ರೇಟ್ SDFRಗಿಂತ ಹೆಚ್ಚಾಗಿರುತ್ತದೆ. SDFR ಯಾವಾಗಲೂ ಕೂಡ ರೆಪೋ ರೇಟ್ಗಿಂತ ಕಡಿಮೆ ಆಗಿರ್ತದೆ. ಬಿಕಾಸ್ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಗೆ ಹೆಚ್ಚಿನ ದರದಲ್ಲಿ ಬಡ್ಡಿ ಕೊಡ್ತದೆ, ಕಡಿಮೆ ದರ ಬಡ್ಡಿಯನ್ನು ಅವರಿಗೆ ಕೊಡ್ತದೆ. ಅಂಡರ್ಸ್ಟ್ಯಾಂಡ್ ಆಗಿರಬಹುದು. ನಿಮ್ಮ ಕಾನ್ಸೆಪ್ಟು ಹಂಗೆ. ಯಾರ ಕಡೆಯರ ನೀವು ಬಡ್ಡಿ ಹಂಗೆ ರೊಕ್ಕ ಇಸ್ಕೊಳ್ಳೋರಿದ್ರಿ ಅಂದ್ರೆ ಸ್ವಲ್ಪ ಕಡಿಮೆ ರೇಟ್ಲೆ ಬಡ್ಡಿ ಕೊಡು ಅಂತ ಹೇಳ್ತೀರಿ. ನೀವು ಯಾರಿಗೆ ಬಡ್ಡಿ ಹಂಗೆ ರೊಕ್ಕ ಕೊಡೋರಿದ್ರಿ ಅಂದ್ರೆ ಸ್ವಲ್ಪ ಜಾಸ್ತಿ ಬರ್ತಾವೆ ವಿಚಾರ ಮಾಡ್ತಿರಲ್ಲ, ಹಂಗೆ ಆರ್ ಬಿ ಐ ಕೂಡ ಸಾಮಾನ್ಯವಾಗಿ ವಿಚಾರ ಮಾಡುತ್ತೆ. ಹಾಗಾದ್ರೆ ವಾಟ್ ಈಸ್ MSF? MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಈಗ ತನ್ನ ಹಕ್ಕಿನ ಸಾಲವನ್ನು ವಾಣಿಜ್ಯ ಬ್ಯಾಂಕ್ ರೆಪೋ ರೇಟ್ ಮೂಲಕ ಆರ್ ಬಿ ಐದಿಂದ ಪಡ್ಕೋತದೆ. ತನ್ನ ಹಕ್ಕಿನ ಸಾಲ ಮುಗಿದ ನಂತರ ಆದಾಗ್ಯೂ ಕೂಡ ವಾಣಿಜ್ಯ ಬ್ಯಾಂಕ್ಗೆ ಹಣ ಬೇಕಾಗಿತ್ತಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮೂಲಕ ಹಣವನ್ನು ಪಡ್ಕೋತದ. ಅದಕ್ಕೆ 6.75 ರೇಟ್ ಇದೆ. ಇದು ಕೂಡ ಆರ್ ಬಿ ಐದಿಂದ ವಾಣಿಜ್ಯ ಬ್ಯಾಂಕ್ ಪಡ್ತಕ್ಕಂಥದ್ದು. MSF ಅಂತಕ್ಕಂಥದ್ದು ಆರ್ ಬಿ ಐನಿಂದ ವಾಣಿಜ್ಯ ಬ್ಯಾಂಕಿಗೆ ಸಾಲ ಸಿಗ್ತದೆ, ಆದರೆ ತುರ್ತು ಸಮಯದಲ್ಲಿ ಮಾತ್ರ 6.75. ವಿಚಾರ ಮಾಡಿರಿ, ಇದು ರೆಪೋ ರೇಟ್ಗಿಂತ ಹೆಚ್ಚಾಗಿದೆ. ನಿನಗೂ ಕೂಡ ಯಾವಾಗ ತುರ್ತು ಹಣ ಬೇಕಾಗಿರ್ತೈತಿ, ನಾವು ಇಮಿಡಿಯೇಟ್ಲಿ ಬೇಕಾಗಿರ್ತೈತಿ, ನಾವು ಬಡ್ಡಿ ರೇಟ್ ಜಾಸ್ತಿ ಇದ್ರೂ ಕೂಡ ಬಡ್ಡಿ ಕೊಟ್ಟು ತಗೋತೀನಿ. ಆ ಥರ MSF. ಆದರೆ MSF ಹಾಗೆ ಕೊಡಲ್ಲ. MSF ಹೆಂಗೆ ಕೊಡ್ತಾರೆ ಅಂದರೆ, ನಿಂದೇನಿಲ್ಲ SLR ಅಂತಿದೆ ಗೊತ್ತಾ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಇದರ ಆಧಾರನ ಇಟ್ಕೊಂಡು ನಿನಗೆ MSFನ್ನು ಕೊಡ್ತಾರೆ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿಯನ್ನು ನಿನಗೆ ಕೊಡಬೇಕಾಗಿತ್ತಂದರೆ ನಿನ್ನ SLRನ ಏನು ನೋಡಿ ಇದನ್ನು ಅಡ ಇಟ್ಕೊಂಡು ಕೊಡ್ತಾರೆ. ಹಾಗಾದ್ರೆ ಎಷ್ಟು ಕೊಡ್ತಾರೆ SLRನ್ನು? ಕನಿಷ್ಠ 1 ಕೋಟಿ ರೂಪಾಯಿ. MSFನ್ನು 1 ಕೋಟಿ ರೂಪಾಯಿ ತೊಗೊಳ್ಳೇಬೇಕು, ಕನಿಷ್ಠ 1 ಕೋಟಿ ತೊಗೊಳ್ಳೇಬೇಕು. ಅಥವಾ ನಿಂದು SLR ಗರಿಷ್ಠ ಏನಂದರೆ SLRದು 1%, ಗರಿಷ್ಠ SLRದು 1%, ಕನಿಷ್ಠ 1 ಕೋಟಿ ರೂಪಾಯಿಯನ್ನು ತೊಗೋಬೇಕು. ದಟ್ ಈಸ್ MSF, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಹಾಗಾದರೆ ವಾಟ್ ಈಸ್ CRR? CRR ಅಂದರೆ ಏನು? ಸಿ ಫಾರ್ ಕ್ಯಾಶ್ ರಿಸರ್ವ್ ರೇಷಿಯೋ 4%. ಎತ್ತರ 4%? ಮುಂದೆ ತಿಳ್ಕೊಳ್ಳೋಣ. SLR ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ 18%. ಎತ್ತರದ 18%? ಇದನ್ನು ತಿಳ್ಕೊಬೇಕಾದ್ರೆ ಇನ್ನೊಂದು ಸ್ಲೈಡ್ ನೀವು ಕಲಿಬೇಕಾಗ್ತದೆ. ಯಾವಾಗಲೂ ಕೂಡ CRR ಕ್ಯಾಶ್ ರೂಪದಲ್ಲಿ ಎಲ್ಲಿ ಇಡಬೇಕು? ಇದನ್ನು ಆರ್ ಬಿ ಐದಲ್ಲಿ ಇಡಬೇಕು. SLRನ್ನು ಗೋಲ್ಡ್, ಸೆಕ್ಯೂರಿಟಿ ಅಥವಾ ಕ್ಯಾಶ್ ಮೂಲಕ ಆರ್ ಬಿ ಐನಲ್ಲಿ ಇಡಬೇಕು. ಯಾರು ಇಡಬೇಕಂದ್ರೆ ವಾಣಿಜ್ಯ ಬ್ಯಾಂಕ್ಗಳು, ಏನು ಕಮರ್ಷಿಯಲ್ ಬ್ಯಾಂಕ್ಗಳದಾವಲ್ಲ, ಈ ಬ್ಯಾಂಕ್ಗಳು CRR ಮತ್ತು SLRನ್ನು ಕಡ್ಡಾಯವಾಗಿ ಆರ್ ಬಿ ಐನಲ್ಲಿ ಇಡಬೇಕು. ಒಂದು ವೇಳೆ ಇಡಲಿಲ್ಲ ಅಂದರೆ ಆರ್ ಬಿ ಐದು ಡೈರೆಕ್ಷನ್ ಅದು ಪಾಲಿಸಿಲ್ಲ ಅಂಥೇಳಿ ಅದರ ಅನುಮತಿಯನ್ನು ರದ್ದು ಮಾಡ್ತಕ್ಕಂಥ ಅಧಿಕಾರ ಆರ್ ಬಿ ಐಗಿದೆ. ಹಾಗಾದರೆ ಈ CRR 4%, SLR 18%, ಎತ್ತರದ 18% ಅಂತ ತಿಳ್ಕೊಬೇಕಾಗಿತ್ತಂದರೆ ನೀವು ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಬೇಕಾಗ್ತದೆ. ಒಂದು ವರ್ಡ್ ಬರ್ತದೆ ಇಲ್ಲಿ, NDTL. NDTL ಅಂದರೆ ನೆಟ್ ಡಿಮ್ಯಾಂಡ್ ಟೈಮ್ ಲಯಬಿಲಿಟಿ. ನೆಟ್ ಡಿಮ್ಯಾಂಡ್ ಟೈಮ್ ಲಯಬಿಲಿಟಿ. ಇದೊಂದು ಡೈರೆಕ್ಟ್ ಕ್ವಶನ್ ಬಂದಿತ್ತು UPSCಯಲ್ಲಿ. ಇದೊಂದು ಡೈರೆಕ್ಟ್ ಕ್ವಶನ್ ಬಂದಿತ್ತು. ಏನಂತಂದರೆ NDTL ಅಂತಕ್ಕಂತಹ ಪದವನ್ನು ಈ ಕೆಳಗಿನ ಎಲ್ಲಿ ಬಳಸುತ್ತಾರೆ ಅಂಥೇಳಿ. 1ನೇ ಆಪ್ಷನ್ ಕೊಟ್ಟಿದ್ರು ರಕ್ಷಣಿ ಅಂತ ಕೊಟ್ಟಿದ್ರು, 1ನೇ ಆಪ್ಷನ್. 2ನೇ ಆಪ್ಷನ್ ಕೊಟ್ಟಿದ್ರು ಚಲನಚಿತ್ರ ಅಂತ ಕೊಟ್ಟಿದ್ರು, ಚಲನಚಿತ್ರ ಅಂತ ಕೊಟ್ಟಿದ್ರು. 3ನೇ ಆಪ್ಷನ್ ಕೊಟ್ಟಿದ್ರು ಬಾಹ್ಯಾಕಾಶ ಅಂತ ಕೊಟ್ಟಿದ್ರು, 3ನೇದು ಏನು ಕೊಟ್ಟಿದ್ರು? ಬಾಹ್ಯಾಕಾಶ. 4ನೇ ಆಪ್ಷನ್ ಕೊಟ್ಟಿದ್ರು ಹಣಕಾಸು. ಎಷ್ಟು ಈಜಿ ಕ್ವಶನ್ ನೋಡ್ರಿ. NDTL ಅಂತಕ್ಕಂಥ ಪದವನ್ನು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ? ರಕ್ಷಣೆಯಲ್ಲಿ ಬಳಸ್ತಾರೋ, ಚಲನಚಿತ್ರದಲ್ಲಿ ಬಳಸ್ತಾರೋ, ಬಾಹ್ಯಾಕಾಶದಲ್ಲಿ ಬಳಸ್ತಾರೋ, ಹಣಕಾಸುದಲ್ಲಿ ಬಳಸ್ತಾರೋ?
ಭಾಳ ಈಸಿ, ಹಣಕಾಸುದಲ್ಲಿ ಬಳಸ್ತಾರೆ ಅಂತೇಳಿ ತಿಳ್ಕೊಂಡ್ಬಿಡ್ತೀರಿ ಏನಾದರೂ ಇಷ್ಟು ಚೆನ್ನಾಗಿ ನೀವು ಎಕನಾಮಿಕ್ಸನ್ನು ಕಲ್ತಿದ್ರೆ. ಏನಿದು NDTL ಅಂದರೆ ಏನು? ನೆಟ್ ಡಿಮ್ಯಾಂಡ್ ಟೈಮ್ ಲಯಬಿಲಿಟಿ ಅಂದರೆ ಏನು? ಇಲ್ಲಿ ಎರಡು ಶಬ್ದಗಳಿದೆ, ಒಂದು ND, ಇನ್ನೊಂದು TL. ನೀವು ಸಾಮಾನ್ಯ ಮನುಷ್ಯ ಆದ್ರಿ, ಒಬ್ಬರು ಸಾಮಾನ್ಯ ಮನುಷ್ಯ ಆದ್ರಿ, ಬ್ಯಾಂಕಿಗೆ ಹೋಗ್ತೀರಿ. ನೀವು ಎಲ್ಲಿ ಹೋಗ್ತೀರಿ? ಬ್ಯಾಂಕಿಗೆ ಹೋಗ್ತೀರಿ. ಬ್ಯಾಂಕ್ನಾಗ ಅಕೌಂಟ್ ಓಪನ್ ಮಾಡಿರಿ ಅಂತ ಹೇಳ್ತೀರಿ ನೀವು. ಯಾರಿಗೆ? ಬ್ಯಾಂಕ್ ಮ್ಯಾನೇಜರ್ಗೆ. ಅವ್ನು ನಿಮ್ಗೆ ಕೇಳ್ತಾನೆ, ನಿಮಗೆ ಎಂಥ ಅಕೌಂಟ್ ಬೇಕು? ನಿಮಗೆ ಸೇವಿಂಗ್ಸ್ ಅಕೌಂಟ್ ಬೇಕೋ ಅಥವಾ ಕರೆಂಟ್ ಅಕೌಂಟ್ ಬೇಕು ಅಂತ ಕೇಳ್ತಾನೆ. ಆವಾಗ ನೀವು ವ್ಯಕ್ತಿ ಅದರಿ, ಒಬ್ಬರು ವ್ಯಕ್ತಿ ಅದರಿ, ನೀವೇನು ತೆಗಿತೀರಿ ಅಂದರೆ ಸೇವಿಂಗ್ಸ್ ಅಕೌಂಟ್ ತೆಗಿತೀರಿ. ಅದೇ ನೀವೇನು ಮಾಡಿದ್ದೀರಿ ಅಂದರೆ ಒಂದು ಇಬ್ಬರು ಜನ ಸೇರಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಮಾಡಿದ್ದೀರಿ. ಓಕೆ, ಪಾರ್ಟ್ನರ್ಶಿಪ್ ಫರ್ಮ್ ಮಾಡಿದ್ದೀರಿ. ನೀವು ಹೋಗ್ತೀರಿ, ಬ್ಯಾಂಕಿಗೆ ಹೋಗ್ತೀರಿ. ಬ್ಯಾಂಕಿಗೆ ಹೋಗಿ ಅಕೌಂಟ್ ತೆಗಿ ಅಂತ ಹೇಳ್ತೀರಿ. ಅಕೌಂಟ್ ತೆಗಿ ಅಂತ ಹೇಳ್ತೀರಿ. ಬ್ಯಾಂಕ್ ಮ್ಯಾನೇಜರ್ ಕೇಳ್ತಾನೆ, ನೀವೇನು ಮಾಡಿರಿ? ನಿಮ್ದು ಏನೈತಿ? ನಂದು ಕಂಪ್ನಿ ಇದೆ, ನಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ. ಹಾಗಾದ್ರೆ ನೀವೇನು ತೆಗಿಯೋಕೆ ಬರೋಂಗಿಲ್ಲ, ಸೇವಿಂಗ್ಸ್ ಅಕೌಂಟ್ ನಿಮಗೆ ತೆಗಿಯೋಕೆ ಕೊಡೋಂಗಿಲ್ಲ, ನೀವು ಕರೆಂಟ್ ಅಕೌಂಟ್ ತೆಗಿಬೇಕು ಅಂತ ಹೇಳ್ತಾನೆ. ಓಕೆ, ವ್ಯಕ್ತಿಗೆ ಕರೆಂಟ್ ಅಕೌಂಟು ತೆಗಿಬೋದು, ಸೇವಿಂಗ್ಸ್ ಅಕೌಂಟು ತೆಗಿಬೋದು. ಆದರೆ ಕಂಪನಿಗಳು, ಫರ್ಮ್ಗಳು ಕಡ್ಡಾಯವಾಗಿ ಏನು ತೆಗಿಬೇಕು? ಕರೆಂಟ್ ಅಕೌಂಟೇ ತೆಗಿಬೇಕು, ಸೇವಿಂಗ್ಸ್ ಅಕೌಂಟ್ ತೆಗಿಯೋಕೆ ಬರೋಂಗಿಲ್ಲ. ವ್ಯತ್ಯಾಸ ಏನಂದರೆ ಸೇವಿಂಗ್ಸ್ ಅಕೌಂಟ್ಗೆ ಬಡ್ಡಿ ಕೊಡ್ತಾರೆ ಬ್ಯಾಂಕ್ದವರು. ಓಕೆ, ಕರೆಂಟ್ ಅಕೌಂಟ್ಸ್ಗೆ ಬಡ್ಡಿ ಇಲ್ಲ. ನೋಡಿ, ಬಡ್ಡಿ ಇಲ್ಲ. ಅದಕ್ಕೆ ಯಾವಾಗಲೂ ಕೂಡ ಎಕನಾಮಿಕ್ಸ್ ಅಂದರೆ ಬ್ರೆಡ್ ಆ್ಯಂಡ್ ಬಟರ್ ಸೈನ್ಸ್ ಇದ್ದಂಗೆ. ಅದು ಎಕನಾಮಿಕ್ಸ್ ಕಲ್ತ್ರೆ ಶ್ರೀಮಂತ ಆಗ್ಬೋದು ಅಂತ. ನೀವು ಬ್ಯಾಂಕಿಗೆ ಹೋಗಿ ಕರೆಂಟ್ ಅಕೌಂಟ್ ಇಟ್ಟರೆ ಬಡ್ಡಿ ಸಿಗೋಂಗಿಲ್ಲ, ರೊಕ್ಕ ಕಟ್ ಆಗೈತೆ ಮತ್ತಲ್ಲಿ ಚಾರ್ಜಸ್ಗಳು ಕೆಲವೊಂದು. ಆದರೆ ಸೇವಿಂಗ್ಸ್ ಅಕೌಂಟ್ ತೆಗೆದ್ರೆ ಅಂದರೆ ನಿಮಗೆ 3.5% ಪರ್ ಎನ್ನಮ್ ಬಡ್ಡಿ ಸಿಗ್ತದೆ. ಸೊ ದಟ್ ಎಕನಾಮಿಕ್ಸನ್ನು ಕಲಿಬೇಕು. ಎಕನಾಮಿಕ್ಸ್ ಕಲ್ತ್ರೆ ರಿಚ್ ಆಗ್ತೀರಿ ಅಂತ ನೀವು. ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ, ಫೈನಾನ್ಸ್ ಲಿಟ್ರಸಿ ಬರ್ತದೆ. ಈ ಥರ 15 ದಿನಕ್ಕೆ, ಆ ಸ್ಟೋರಿ ಆದಮೇಲೆ ನೆಕ್ಸ್ಟ್ ಕಲೀರೀಗ. ಒಂದು 15 ದಿನಕ್ಕೆ ಒಂದು ಬ್ಯಾಂಕ್ ಇರ್ತದೆ, ನೀವು ಯಾವ ಬ್ಯಾಂಕ್ ಹೋಗಿರ್ತಾರೆ ಅದ ಅಂತ ತಿಳ್ಕೊಡ್ರಿ. 15 ದಿನಕ್ಕೆ ಒಂದು ಬ್ಯಾಂಕಿನಲ್ಲಿ 120 ಕೋಟಿ ರೂಪಾಯಿದು ಏನಾಗ್ತದೆ? SB ಆಗ್ತದೆ, ಸೇವಿಂಗ್ಸ್ ಅಕೌಂಟ್ದಾಗ ರೊಕ್ಕ ಬಂದು ಜಮಾ ಆಗ್ತದೆ. ಓಕೆ, ಆಮೇಲೆ ಒಂದು 20 ಕೋಟಿ ರೂಪಾಯಿ ಕರೆಂಟ್ ಅಕೌಂಟ್ಸ್ದಲ್ಲಿ ರೊಕ್ಕ ಬಂದು ಏನಾಗ್ತದೆ? ಜಮಾ ಆಗ್ತದೆ. ಓಕೆ, ಇವೆರಡೂ ಕೂಡ ಜಮಾ ಆಗ್ತವೆ. ಟೋಟಲ್ 140 ಕೋಟಿ ರೂಪಾಯಿ ಜಮಾ ಆಗ್ತದೆ ಅಲ್ಲಿ ಒಂದು ಬ್ಯಾಂಕಿಗೆ 15 ದಿವ್ಸನಾಗ. ತಿಳ್ಕೊಡ್ರಿ ನೀವು, ಜಸ್ಟ್ ವಾಚ್ ಮಾಡಿರಿ ನೀವು, ಒಂದು ಕನ್ಸೆಪ್ಟ್ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಕೈತಿ ನೋಡ್ರಿ. 140 ಕೋಟಿ ರೂಪಾಯಿ ಏನಾಗ್ತದೆ? ಬಂದು ಜಮಾ ಆಗ್ತದೆ. ಓಕೆ, ಈ ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್ ಏನದವಲ್ಲ, ಯಾವಾಗ ಬೇಕಾದಾಗ ವಿಡ್ರಾಲ್ ಮಾಡ್ಕೋಬೋದು. ಓಕೆ, ಯಾವಾಗ ಬೇಕಾದಾಗ ವಿಡ್ರಾಲ್ ಮಾಡ್ಕೋಬೋದು. ಇನ್ನೊಂದಿದೆ ಟೈಮ್ ಡಿಪಾಸಿಟ್ ಅಂತೇಳಿ. ಓಕೆ, ಟೈಮ್ ಡಿಪಾಸಿಟ್, ಅದನ್ನೇ ಟೈಮ್ ಲಯಬಿಲಿಟಿ. ಇನ್ಕತ್ತಕ ಹೇಳಿದ್ದು ನಾನು ನೆಟ್ ಡಿಮ್ಯಾಂಡ್ ಬಗ್ಗೆ ಹೇಳಿದೆ. ಇನ್ನು ಎರಡನೇ ವರ್ಡ್ ಬಗ್ಗೆ ಹೇಳ್ತೀನಿ, ಟೈಮ್ ಡಿಪಾಸಿಟ್. ಟೈಮ್ ಲಯಬಿಲಿಟಿ ಅಂದರೆ ನೀವು ಒಂದು ಬ್ಯಾಂಕಿಗೆ ಹೋಗ್ತೀರಿ, ನಿಮ್ಮ ಕಡೆ 2 ಲಕ್ಷ ರೂಪಾಯಿ ಇರ್ತಾವೆ. ನಿಮ್ಗೆ ಅವು 5 ವರ್ಷ ತನಕ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಪಿಕ್ಸ್ ಇಡ್ತೀರಿ, ಅದನ್ನು ಪಿಕ್ಸ್ ಇಡ್ತೀರಿ. ನಿಮ್ಮ ಪಿಕ್ಸ್ ಅಂತ ಹೇಳಿ ನಿಮ್ಮ ಚೆನ್ನಾಗಿ ಕಲಿತೀರಿ, ನೀವು ಪಿಕ್ಸ್ ಇಡ್ತೀರಿ. ಅದನ್ನು ಪಿಕ್ಸ್ ಅಂದರೆ ಏನು? ಟೈಮ್ ಆತಲ್ಲಿ, ಇಷ್ಟು ವರ್ಷ ಇಡೋದನ್ನ ನಾ ಅಂತೇಳಿ. ಆಮೇಲೆ ಬ್ಯಾಂಕ್ನ್ಯಾಗ ನಿಮ್ಗೆ ಏನು ಕೊಡ್ತಾರೆ? ಹಾಂ, ನೀ 5 ವರ್ಷ ಇಟ್ಟಿಯಪ್ಪ, 5 ವರ್ಷ ಇಟ್ಟು 2 ಲಕ್ಷ ಇಟ್ಟು ನಿನ್ಗೆ 2,60,000 ರೂಪಾಯಿಯನ್ನು ನೀನು ಮೆಚುರಿಟಿ ಅಮೌಂಟನ್ನು ಕೊಡ್ತೀನಿ ಅಂಥೇಳಿ ವಾಗ್ದಾನ ಮಾಡ್ತಾರೆ ಬ್ಯಾಂಕ್ದವರು. ಇಲ್ಲಿ 2 ವರ್ಷ ತನಕ ಹಣ ಇಡಬೇಕು ನೀನು, ಟೈಮ್ ಲಯಬಿಲಿಟಿಯಲ್ಲಿ. ಇಲ್ಲಿ ನೆಟ್ ಡಿಮ್ಯಾಂಡನ್ನು ಡಿಮ್ಯಾಂಡ್ ಡಿಪಾಸಿಟು ಅಂತ ಕರಿತೀವಿ ನಾವು, DD ಅಂತ ಕರಿತೀವಿ. ಇದನ್ನು TD ಅಂತ ಕರಿತೀವಿ, ಟೈಮ್ ಡಿಪಾಸಿಟ್ ಅಂತ ಕರಿತೀವಿ. ಫಿಕ್ಸ್ ಡಿಪಾಸಿಟ್ ಮಾಡೋದು. ಒಂದು ವೇಳೆ ಇದನ್ನು ನೀವು 2 ವರ್ಷಕ್ಕಿಂತ ಕೆಳಗಣ ಮುರಿಯಾಕೆ ಹೋದ್ರಿ ಅಂದ್ರೆ, ಮುರ್ಸೋದು ಅಂತಾರೆ ಗೊತ್ತಾ? ಮುರ್ಸೋದು ಮಾಡಿರಿ ಅಂದ್ರೆ ನೀವು 2 ಲಕ್ಷ ಇಟ್ಟದ್ದು ನಿಮಗೆ ದಂಡ ಹಾಕಿ ಕಡಿಮೆನೂ ಬರ್ಬೋದು. ಇದರ ರೊಕ್ಕ ಇದಕ್ಕೆ ಕಡಿಮೆನೂ ಬರ್ಬೋದು. ಆದರೆ ಇಲ್ಲಿ ನೀವು ಎಷ್ಟು ಇಟ್ಟಿರ್ತಿರಲಿಲ್ಲ ಅಷ್ಟು ಇರ್ತದೆ, ಅಷ್ಟು ಬರ್ತದೆ ರೊಕ್ಕ. ಮತ್ತು ಸೇವಿಂಗ್ಸ್ ಅಕೌಂಟ್ದಾಗ ಏನಾಕಿರ್ತೈತಿ? ಬಡ್ಡಿ ಜಮಾ ಹಾಕೋತ ಹೋಗಿರ್ತದೆ. ಹೀಗೆ ಆ ಬ್ಯಾಂಕಿನಲ್ಲಿ ಎಷ್ಟಾಗ್ತದೆ? ಒಂದು ಸುಮಾರು ಎಷ್ಟು 60 ಕೋಟಿ ರೂಪಾಯಿ ಜಮಾ ಆಗ್ತದೆ. ಎಷ್ಟು ಕೋಟಿ ಜಮಾ ಆಗ್ತದೆ? 60 ಕೋಟಿ ರೂಪಾಯಿ ಜಮಾ ಆಗ್ತದೆ. ಯಾವುದಿದು? ದಿಸ್ ಈಸ್ ಟೈಮ್ ಡಿಪಾಸಿಟ್, ದಿಸ್ ಈಸ್ ಡಿಮ್ಯಾಂಡ್ ಡಿಪಾಸಿಟ್. ತಿಳಿತಾ? ಡಿಮಾಂಡ್ ಡಿಪಾಸಿಟ್ ಮತ್ತು ಟೈಮ್ ಡಿಪಾಸಿಟ್ ಎರಡೂ ಸೇರಿಸಿದ್ರೆ ಎಷ್ಟಾಯ್ತು? ಇಲ್ಲಿ 200 ಕೋಟಿ ರೂಪಾಯಿ ಆಯಿತು. 200 ಕೋಟಿ ರೂಪಾಯಿ ಆಯಿತು. ಓಕೆ, 200 ಕೋಟಿ ರೂಪಾಯಿ ಡಿಪಾಸಿಟ್ ಬಂತು. ಇಲ್ಲಿ 200 ಕೋಟಿ ರೂಪಾಯಿ ಡಿಪಾಸಿಟ್ ಬಂತು. ಆವಾಗ ಇಲ್ಲಿ 140 ಕೋಟಿ ರೂಪಾಯಿ ಇತ್ತಲ್ಲ, ಅವ್ರು ಇಟ್ಟಿರ್ತಾರ ತಕ್ಕೋತಾರೆ. ಹಂಗೆ 140 ಕೋಟಿ ಒಳಗೆ 100 ಕೋಟಿ ವಿಡ್ರಾಲ್ ಮಾಡ್ಕೊಂಡು ಹೋಗ್ತಾರೆ.
ಓಕೆ, 15 ದಿನದಲ್ಲಿ. ಆವಾಗ ಈ 200 ಕೋಟಿದಲ್ಲಿ 100 ಕೋಟಿ ಮೈನಸ್ ಮಾಡ್ತಾರೆ, 100 crores ಉಳಿತದೆ. ದಿಸ್ ಈಸ್ NDTL. ಈಗ ಅರ್ಥ ಆಗ್ತದೆ ನಿಮಗೆ ಡೆಫಿನೆಟಾಗಿ. ಈ NDTL ಅನ್ನು ಆಧರಿಸಿಕೊಂಡು ಈಗ ನೋಡ್ರಿ, ಆ NDTL ಎಷ್ಟಾಯಿತು? NDTL ಎಷ್ಟಾಯಿತು? 100 crores ಆಯಿತು. 100 crores ಆಯಿತು ಬ್ಯಾಂಕದ್ದು. 15 ದಿನದ NDTL, ಫೋರ್ಟ್ ನೈಟ್ಲಿ ಅಂತ ಕರಿತೀವಿ ಇದನ್ನು. ಇದ್ರದ್ದು 4% ಅಂದರೆ ಎಷ್ಟಾಯ್ತಪ್ಪ? 4 ಕೋಟಿ ರೂಪಾಯಿಯನ್ನು ನಗದು ರೂಪದಲ್ಲಿ RBIನಲ್ಲಿ ಆ ಬ್ಯಾಂಕ್ ಇಡಬೇಕು. ಉದಾಹರಣೆ ಒಂದು ಬ್ಯಾಂಕ್ ತೊಗೊಳ್ಳಲ್ಲಿ, ಕೆನರಾ ಬ್ಯಾಂಕ್ ಅಂತ ತೊಗೊಳ್ಳೋಯ್ತದೆ. ಕೆನರಾ ಬ್ಯಾಂಕ್ ಏನು ಮಾಡಿತ್ತಂದರೆ 100 ಕೋಟಿ ರೂಪಾಯಿ ಏನಾಗಿದೆ ಅದರದ್ದು NDTL ಆಗಿದೆ. 4 ಕೋಟಿ ರೂಪಾಯಿ ಕ್ಯಾಶ್ ತೊಗೊಂಡು ಹೋಗಿನ RBIದಲ್ಲಿ ಇಡಬೇಕು. ಓಕೆ, ದಿಸ್ ಈಸ್ CRR. ಇನ್ನು SLR ಅಂದರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ 18%. ಅಂದರೆ 18 ಕೋಟಿ ರೂಪಾಯಿದು. ಎಷ್ಟು ಕೋಟಿ ರೂಪಾಯಿದು? 18 ಕೋಟಿ ರೂಪಾಯಿದು ಏನು SLR ಅನ್ನು ಗೋಲ್ಡ್, ಸೆಕ್ಯೂರಿಟಿ, ಸರ್ಕಾರಿ ಭದ್ರತೆ ಅಥವಾ ಕ್ಯಾಶ್ ಈ 3 ರೂಪದಲ್ಲಿ ಹೋಗಿ ಎಲ್ಲಿ ಇಡ್ಬೇಕಂದ್ರೆ RBIದಲ್ಲಿ ಇಡಬೇಕು. ಈ CRR ಇಟ್ಟಿರ್ತಾರಲ್ಲ, ಇದಕ್ಕೆ ಏನು ಸಿಗಂಗಿಲ್ಲ? ಬಡ್ಡಿ ಸಿಗಂಗಿಲ್ಲ, ಬಡ್ಡಿ ಕೊಡಂಗಿಲ್ಲ. RBI ಬಡ್ಡಿ ಕೊಡಂಗಿಲ್ಲ. CRR ಕ್ಯಾಶ್ ರೂಪದಲ್ಲಿ ಇಟ್ಟಿರ್ತಾರೆ. SLR ಏನು ಇಟ್ಟಿರ್ತಿರಲ್ಲ, ನೀವು 18 ಕೋಟಿ ಇಟ್ಟಿಯಲ್ಲ, ಇದನ್ನು 18 ಕೋಟಿ ಇಟ್ಟಿಯಲ್ಲ, ಇದನ್ನು ಅಡ ಇಟ್ಕೊಂಡು ನಿನಗೆ ಇಲ್ಲಿ ಹೇಳಿಲ್ಲ MSF ನೋಡಿ, MSF ಅನ್ನು ಕೊಡ್ತಾರೆ. ವಿಚಾರ ಮಾಡಿರಿ, ಈಗ 18 ಕೋಟಿ ನೀ ಇಟ್ಟಿ ಅಂದ್ರೆ ನಿನಗೆ RBIಯಿಂದ MSF ಮ್ಯಾಕ್ಸಿಮಮ್ 1,80,00,000 ರೂಪಾಯಿ ಏನು ತೊಗೋಬಹುದು? MSF ರೂಪದಾಗ ತೊಗೋಬೋದು, ಅಥವಾ ಕನಿಷ್ಠ 1 ಕೋಟಿ ರೂಪಾಯಿ ತೊಗೋಬಹುದು. ದಿಸ್ ಈಸ್ ಆಲ್ ಅಬೌಟ್ ಮಾನಿಟರಿ ಪಾಲಿಸಿ ಕಮಿಟಿ. ಈ ಥರ RBI ಮತ್ತು ಬ್ಯಾಂಕ್ಗಳ ನಡುವೆ ಪ್ರತಿದಿನ ವ್ಯವಹಾರ ಆಗಿರ್ತದೆ. ನಾನೊಂದು ಸ್ವಲ್ಪ 5 ನಿಮಿಷಕ್ಕಿಂತ ಜಾಸ್ತಿ ಹೇಳಿದ್ದೀನಿ. ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥ ಆಗಿತ್ತಂದರೆ ಈ ಥರದ ಹಲವಾರು ಎಕನಾಮಿಕ್ಸ್ ಟಾಪಿಕ್ಗಳನ್ನು ನಿಮಗೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ನಿಮ್ಮ ವ್ಯೂಸ್ಗಳನ್ನು ಕಮೆಂಟ್ ಮಾಡಿ, ಹೆಚ್ಚು ಕಲಿಯಿರಿ. ನನಗೂ ಕೂಡ ಹೆಚ್ಚು ಕಲಿಸೋದಕ್ಕೆ ಸ್ಫೂರ್ತಿಯನ್ನು ತನ್ನಿ. ಥ್ಯಾಂಕ್ ಯು.